ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ನಾನು 5:30ಗೆ ಎದ್ದಿದ್ದೀನಿ. ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬೆಳಕಾಗ್ಬಿಟ್ಟಿದೆ. ಬೇಗನೆ ಬೆಳಕಾಗುತ್ತೆ, ಬೇಗನೆ ಕತ್ಲಾಗೋದಿಲ್ಲ, ಲೇಟಾಗಿ ಕತ್ಲಾಗುತ್ತೆ ಅಲ್ವಾ? ಸೊ ಇವತ್ತಂತೂ ನಾವು ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಈಗ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೀನಿ. ಸೊ ನಾವು ಸಮ್ಮರ್ ವೆಕೇಷನ್ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮ್ಲಿ ಜೊತೆ ಅಂತ. ಇವಾಗ ನಾವು ಎಲ್ಲರೂ ರೆಡಿಯಾಗಿ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ BMTC ಬಸ್ಸಲ್ಲಿ. ನಮ್ಮ ಗವ್ಯ ಆಟಾಡ್ತಾ ಇದ್ಲು. ಸೊ ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಹಸ್ಬೆಂಡ್ ಬ್ಯಾಕ್ ಸೈಡ್ ಕೂತಿದ್ರು. ಅವ್ರ ಅಪ್ಪನ ಜೊತೆ ಮಾತಾಡಿಕೊಂಡು ಆ ಸೀಟ್ ಮೇಲೆ ನಿಂತ್ಕೊಂಡು ಆಟಾಡ್ತಿದ್ಲು. ಕಂಡಕ್ಟರ್ ಬಂದು ಸ್ವಲ್ಪ ಗದರಿದ್ರು. ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮತ್ತು ಈಗ ನಾವು ಮೆಜೆಸ್ಟಿಕ್ ಅಂತೂ ರೀಚ್ ಆಗಿದ್ದಾಯಿತು. ಈಗ ನಾವು 4 ಜನ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ವೆಕೇಷನ್ ಟ್ರಿಪ್ಗೆ. ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಊರಿಂದ ಬಸ್ಸಲ್ಲಿ ಬರ್ತಾ ಇದ್ದಾರೆ. ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವಿಲ್ಲಿಂದ ಈಗ ಏರ್ಪೋರ್ಟ್ಗೆ ಹೋಗಬೇಕು. ಸೊ ಅವರು ಕೂಡ ಬಂದಮೇಲೆ ಅವ್ರನ್ನ ಪಿಕಪ್ ಮಾಡಿಕೊಂಡು ಕ್ಯಾಬ್ನ ಬುಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಫ್ಲೈಟು ಬೋರ್ಡಿಂಗ್ ಇರೋದು ಮಧ್ಯಾಹ್ನ 2:50ಗೆ. ಸೊ ಈಗ ನಾವು ಆಲ್ರೆಡಿ 11:30ಗೆ ಸ್ಟಾರ್ಟ್ ಆಗಿಬಿಟ್ವಿ. ಇನ್ನು ಅಲ್ಲಿ ಹೋದ್ಮೇಲೆ ಪ್ರಾಸೆಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಬ್ಯಾಗ್ ಚೆಕಿಂಗ್ ಆಗಿರ್ಬೋದು ಆ್ಯಂಡ್ ಟಿಕೆಟ್ ಚೆಕಿಂಗು. ಸೊ ಎಲ್ಲ ಜಾಸ್ತಿ ಪ್ರಾಸೆಸ್ ಇರುತ್ತೆ ಅಂತ ಹೇಳಿ ಬೇಗನೆ ಹೋಗಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾವು ಬೇಗನೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಕೂಡ ನಾವು 3 hours ಬಿಫೋರ್ ಇರಲೇಬೇಕು. ಅಟ್ಲೀಸ್ಟ್ ನಾವು 2 hours ಬಿಫೋರ್ ಇದ್ದರೂ ಕೂಡ ಒಳ್ಳೆಯದು. ಏನಕ್ಕೆ ಅಂತಂದರೆ ಅಲ್ಲಿ ಪ್ರಾಸೆಸ್ ಜಾಸ್ತಿನೇ ಇರುತ್ತೆ. ಬಟ್ ಯಾವ್ಯಾವ ಥರ ಪ್ರಾಸೆಸ್ ಇರುತ್ತೆ ಏನು ಅಂತ ಎಲ್ಲ ಕಂಪ್ಲೀಟಾಗಿ ನಾನು ಹೇಳ್ತೀನಿ. ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಈಗ ಏರ್ಪೋರ್ಟ್ ಹತ್ರ ರೀಚ್ ಆಗಿದ್ದಾಯಿತು. ಇದು ಬಂದು ಎಂಟ್ರೆನ್ಸ್. ನಮಗೆ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ನಮಗೆ ಚೆಕಿಂಗ್ ಮಾಡ್ತಾರೆ, ನಮ್ಮ ಟಿಕೆಟ್ ಚೆಕ್ ಮಾಡ್ತಾರೆ. ನಾವೀಗ ಮೊಬೈಲಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀವಲ್ಲ ಟಿಕೆಟ್ ಬುಕ್ ಮಾಡಿರೋದು, ಅದನ್ನು ತೋರಿಸ್ಬೇಕು. ಮತ್ತು ಒರಿಜಿನಲ್ ಆಧಾರ್ ಕಾರ್ಡ್ನ ತೋರಿಸ್ಬೇಕು. ಅದು ನೋಡಿಬಿಟ್ಟು ಇನ್ನು ಒಳಗಡೆ ಬಿಡ್ತಾರೆ. ಇನ್ನು ಒಳಗಡೆ ಹೋದ್ಮೇಲೆ ಅಲ್ಲಿ ನಾವು ಬ್ಯಾಗ್ ಎಲ್ಲ ಫಸ್ಟು ಈಗ ಮೆಟ್ರೋ ಸ್ಟೇಷನಲ್ಲೆಲ್ಲ ಸ್ಕ್ಯಾನ್ ಮಾಡ್ತಾರಲ್ಲ, ಸೊ ಅಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು. ಅದಾದಮೇಲೆ ಮತ್ತೆ ಇಲ್ಲಿ ಚೆಕಿಂಗ್ ಹತ್ರ ಬರಬೇಕು. ಇಲ್ಲಿ ಬ್ಯಾಗ್ನ ಚೆಕ್ ಮಾಡ್ತಾರೆ. ಬ್ಯಾಗ್ ವೆಯ್ಟ್ ಬಂದು ಪರ್ ಪರ್ಸನ್ಗೆ 15 kg ಲಗೇಜ್ ಬ್ಯಾಗು ಆ್ಯಂಡ್ ಹ್ಯಾಂಡ್ ಬ್ಯಾಗ್ ಬಂದು ಬಿಲೋ 7 kg ಇರಬೇಕು, 7 kg ಅಬವ್ ಇರಬಾರ್ದು. ಸೊ ಈ ಥರ ಅವ್ರ ಕಂಡೀಷನ್ಸ್ ಇರೋದು. ಬ್ಯಾಗ್ ಚೆಕಿಂಗ್ ಎಲ್ಲ ಆದಮೇಲೆ ನಮಗೆ ಈ ಥರ ಬೋರ್ಡಿಂಗ್ ಪಾಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಇದೆಲ್ಲ ಕೂಡ ನಮ್ಮ ಬೋರ್ಡಿಂಗ್ ಪಾಸು. ಆ್ಯಕ್ಚುಲಿ ಹ್ಯಾಂಡ್ ಬ್ಯಾಗ್ ಬಂದು 7 kg ಇರಬೇಕಲ್ಲ, ಅದನ್ನು ಮಾತ್ರ ನಾವು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು. ಇನ್ನು ಲಗೇಜ್ ಬ್ಯಾಗ್ ಎಲ್ಲ ನಾವು ಎಲ್ಲಿ ರೀಚ್ ಆಗ್ತೀವೋ ಅಲ್ಲಿ ನಮಗೆ ಸಿಗತ್ತೆ. ಏನು ತೊಂದರೆನೇ ಇಲ್ಲ, ಆರಾಮಾಗೆ ಅಲ್ಲೇ ತೊಗೋಬೋದು ನಾವು ಲಗೇಜ್ನ. ಸೊ ಇಲ್ಲಿ ಹ್ಯಾಂಡ್ ಬ್ಯಾಗ್ಸು ಮತ್ತು ಮೊಬೈಲ್ ಏನಿದೆಯೋ ಅದು ಎಲ್ಲ ಕೂಡ ಪ್ರತಿಯೊಂದು ಆ ಬಾಕ್ಸಲ್ಲಿ ಹಾಕಿ ಕೊಟ್ಟರೆ ಅಲ್ಲಿನ ಮತ್ತೆ ಸ್ಕ್ಯಾನ್ ಮಾಡ್ತಾರೆ, ಮತ್ತು ಚೆಕ್ ಮಾಡ್ತಾರೆ. ಆಮೇಲೆ ನಮಗೆ ಕೂಡ ಮನುಷ್ಯರಿಗೆ ಕೂಡ ಚೆಕ್ ಮಾಡ್ತಾರೆ ಒಳಗಡೆ. ಈಗ ನಮಗೆ ಮೆಟ್ರೋ ಸ್ಟೇಷನಲ್ಲೆಲ್ಲ ಗರ್ಲ್ಸ್ ಮತ್ತು ಬಾಯ್ಸ್ ಎಲ್ಲ ಸಪ್ರೇಟ್ ಎಲ್ಲ ಚೆಕ್ ಮಾಡ್ತಾರಲ್ಲ, ಸೊ ಆ ಥರ ಚೆಕಿಂಗ್ ಕೂಡ ಇರುತ್ತೆ. ಇನ್ನು ಒಳಗಡೆ ಅಂತೂ ಹೋಗ್ತಾ ಇದ್ದೀವಿ. ಇವಾಗ ಆ್ಯಕ್ಚುಲಿ ನಾವು ಲಾಂಜ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಲಾಂಜ್ ಆ್ಯಕ್ಸಸ್ಸು 3 hours ಬಿಫೋರ್ ಡಿಪಾರ್ಚರ್ ಅಂತ ಅಲ್ಲಿದೆ ನೋಡಿ. ಸೊ ನಾವು ಟೈಮ್ ಇದ್ರೇ ಅಲ್ಲಿ ಹೋಗ್ಬಿಟ್ಟು ಆ ಲಾಂಜ್ನ ಆ್ಯಕ್ಸೆಸ್ ಮಾಡಿಕೊಂಡು ಅಲ್ಲಿ ಏನು ಬೇಕೋ ಅಲ್ಲನ್ನು ತಿನ್ಬೋದು. ಆ್ಯಕ್ಚುಲಿ ನಾವು ಯೂಸ್ ಮಾಡೋ ಡೆಬಿಟ್ ಕಾರ್ಡ್ಸು ಸ್ವಲ್ಪ ನಮಗೆ ಆಫರ್ಸ್ ಅಂತೂ ಇತ್ತು, ಲಾಂಜ್ ಆಫರ್ಸ್ ಇತ್ತು. ಸೊ ಹಾಗಾಗಿ ನಾವು ಒಳಗಡೆ ಬಂದಿದ್ದಾಯಿತು. ರಿಯಲಿ ಹೇಳಬೇಕು ಅಂದರೆ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿನೇ ಇರುತ್ತೆ. ನಾವು ಆ ಥರ ಏನಾದರೂ ಆಫರ್ಸ್ ಇದ್ದರೆ ಮಾತ್ರನೇ ಒಳಗಡೆ ಬಂದು ತಿನ್ಬೋದು, ಇಲ್ಲ ಅಂತಂದರೆ ನಾವು ಜಾಸ್ತಿ ದುಡ್ಡಿಟ್ಟು ತಿನ್ನಬೇಕಾಗತ್ತೆ. ಆ್ಯಂಡ್ ಲಾಟ್ ಆಫ್ ವೆರೈಟೀಸ್ ಇತ್ತು. ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅಂತ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ನಾನ್ ವೆಜ್ಜು ಸ್ನ್ಯಾಕ್ಸು, ಡಿಸರ್ಟ್ಸು ಮತ್ತು ಫ್ರೂಟ್ಸು, ಸಲಾಡ್ಸು, ನೆಕ್ಸ್ಟ್ ಜ್ಯೂಸಸ್ಸು ಎಲ್ಲ ಥರನೂ ಇತ್ತು. ಸೊ ನಾವೆಲ್ಲ ಕೂಡ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಟೇಸ್ಟ್ ಮಾಡಿದ್ದಾಯಿತು. ರಿಯಲಿ ತುಂಬಾ ಚೆನ್ನಾಗಿತ್ತು. ಲಾಟ್ ಆಫ್ ವೆರೈಟೀಸ್ ಇತ್ತು, ಎಲ್ಲನೂ ತಿನ್ನೋಕ್ಕಾಗಲಿಲ್ಲ. ಆಮೇಲೆ ನಮಗೇನು ಟೈಮ್ ಇತ್ತು, ನಾವು ಬೇಕಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಆಮೇಲೆ ಬೇಕಿದ್ದರೂ ಇನ್ನೊಂದು ಸತಿ ತಿನ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟೈಮ್ ಜಾಸ್ತಿ ಇದ್ದಾಗೆ ಮಾತ್ರ ನಾವು ಲಾಂಜ್ನ ಆ್ಯಕ್ಸೆಸ್ ಮಾಡ್ಕೋಬೇಕು. ಬಿಕಾಸ್ ಟೈಮ್ ಜಾಸ್ತಿ ಇದ್ದರೆ ನಮಗೆ ಇಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ತಿನ್ನೋ ಟೈಮಲ್ಲೆಲ್ಲ ಟೆನ್ಷನ್ ಮಾಡ್ಕೊಂಡು ತಿನ್ನೋಕ್ಕಾಗೋದು ಇಲ್ಲ. ಅದಕ್ಕೋಸ್ಕರ ಆರಾಮಾಗಿ ಇಲ್ಲಿ ರೆಸ್ಟ್ ಕೂಡ ಮಾಡ್ಬೋದು.
ನಾವಂತೂ ಇನ್ನು ಎಲ್ಲ ಊಟ ಮಾಡಿಕೊಂಡು ಇಲ್ಲಿ ನೋಡಿ ಆರಾಮಾಗೆ ಕೂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೀವಿ. ಆಮೇಲೆ ಇಲ್ಲಿ ನೋಡಿ ಡ್ರಿಂಕ್ಸ್ ಎಲ್ಲ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಇದೊಂಥರ ಶಾಕಿಂಗ್ ಅಂತಲೇ ಅನ್ನಿಸ್ತು, ಬಿಕಾಸ್ ಡ್ರಿಂಕ್ ಎಲ್ಲ ಮಾಡಿ ಫ್ಲೈಟ್ ಹತ್ಬೋದಾ ಅಂತ ಅನ್ನಿಸ್ತು ನನಗೆ. ಅವರೇನು ಹೇಳಿದ್ರು, ಓಕೆ ಇದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ, ಸ್ವಲ್ಪ ದುಡ್ಡನ್ನ ಪೇ ಮಾಡಬೇಕು ಅಂತ ಹೇಳಿದ್ರು. ಒಳ್ಳೆ ಬ್ರ್ಯಾಂಡೆಡೇ ಇತ್ತು ಅಂತ ಹೇಳ್ತಾಯಿದ್ರು. ಅಲ್ಲಿ ನಮ್ಮ ಮಾವ ಅವರು ಸುಮ್ಮನೆ ನೋಡ್ತಾಯಿದ್ರು ಅಷ್ಟೇ, ಅವ್ರೇನು ತೊಗೊಳಕ್ಕೆ ಹೋಗಿಲ್ಲ. ನಾವು ತೊಗೊಳ್ಳಿ ಅಂತ ಫೋರ್ಸ್ ಮಾಡಿದ್ವಿ. ಅವರೇ ಬೇಡ ಬೇಡಮ್ಮ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳಿದ್ರು. ಆಮೇಲೆ ಇನ್ನೆಲ್ಲ ಊಟ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊತಾ ಇದ್ವಿ. ಆಮೇಲೆ ಟೀ ಕಾಫಿ ಮಾಡೋ ಮಿಷನ್ ಇತ್ತು. ನಮ್ಮತ್ತೆ ಆಪ್ಷನ್ಸ್ನೆಲ್ಲ ಓದ್ಕೊಂಡು ಮೈಲ್ಡ್ ಟೀ, ಸ್ಟ್ರಾಂಗ್ ಟೀ ಅದನ್ನೆಲ್ಲ ಓದ್ಕೊಂಡು ಹೆಂಗೆ ಬರುತ್ತೆ ಅಂತ ಹೇಳಿ ಅವರು ಮಾಡಿಕೊಂಡು ತೊಗೊತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಬಂದು ಇಬ್ಬರು ಶೇರ್ ಮಾಡಿಕೊಂಡು ಅವರು ಟೀನ ಕುಡಿದ್ರು. ನಾನು ಲಾಂಚ್ ಟಾಪ್ ವ್ಯೂವಿಂದ ಕೆಳಗಡೆ ವಿಡಿಯೋ ಮಾಡಿರೋದು. ಕೆಳಗಡೆ ಎಲ್ಲ ಕೂಡ ಆರಾಮಾಗಿ ಕೂತಿದ್ದಾರೆ, ಫ್ಲೈಟ್ಗೆ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ನಾವಿನ್ನು ಇಲ್ಲಿ ಸೈಡಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ. ನೋಡಿ ಎಷ್ಟು ಫ್ಲೈಟ್ಸ್ ಇದೆ ಅಂದರೆ ಅಷ್ಟು ಒಂದಿದೆ. ಇನ್ನೂ ಟೈಮ್ ಇದೆ, ಏನು ಮಾಡೋದು, ಇನ್ನೂ 1 hour 1.5 hour ಟೈಮ್ ಇದೆ ಅಂತ ಹೇಳಿ ಹೀಗೆ ಒಂದು ಸ್ವಲ್ಪ ವೀಡಿಯೋಸ್ನ ತೊಗೊತಾ ಇದ್ದೆ. ನಾನಂತೂ ಹಂಗೆ ಫೋಟೋಸ್ ವೀಡಿಯೋಸ್ ತೊಗೊಳ್ಳೋದು, ಅಲ್ಲಿ ಏನಾದರೂ ತೊಗೋಬೇಕು ಅಂದರೆ ಹೋಗೋದು, ತಿನ್ನೋದು. ಇನ್ನು ಹೊಟ್ಟೆ ಫುಲ್ ಊಟ ಮಾಡಿದ್ವಿ. ಇನ್ನು ನೈಟ್ಗಂತೂ ಊಟನೇ ಬೇಡ ಅಂತ ಅನ್ನಿಸ್ಬಿಡ್ತು. ಇವಾಗ ಇನ್ನು ನಮ್ಮ ಫ್ಲೈಟ್ ಬರೋಕ್ಕೆ ಇನ್ನು ತುಂಬಾ ಟೈಮ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಮತ್ತು ಫ್ಲೈಟ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇದು ಇಂಡಿಗೋ ಫ್ಲೈಟು. ನಮ್ಮ ಫ್ಲೈಟ್ ಬಂದು ಆಕಾಶ ಏರ್ ಅಂತ. ಇನ್ನು ಅದು ಬರೋಕ್ಕೆ ಇನ್ನು 2:50ಗೆ ನಮಗೆ ಫ್ಲೈಟ್ ಇರೋದು. ಈಗಿನ 1 o'clock ಆಗಿದೆ, ತುಂಬಾ ಟೈಮ್ ಇದೆ. ಕೆಳಗಡೆ ನಿಮಗೆ ನಂಬರ್ಸ್ ಕಾಣುತ್ತೆ ನೋಡಿ, ಇಲ್ಲಿ ನಂಬರ್ 2 ಅಂತ ಇದೆ, ಇನ್ನು ಈ ಕಡೆ ನಂಬರ್ 1 ಇದೆ. ಅದು ಬೋರ್ಡಿಂಗ್ ನಂಬರ್ಸು. ನಮ್ಮದು ಬಂದು 35. ಅಂದರೆ ಈಗ ಪ್ಲಾಟ್ಫಾರ್ಮ್ಸ್ ಥರ ಇರುತ್ತೆ ನೋಡಿ, ಪ್ಲಾಟ್ಫಾರ್ಮ್ ನಂಬರ್ 1 2 3 4 ಆ ಥರ. ನಮ್ಮದು 35. ಇನ್ನೊಂದು ಜಾಸ್ತಿ ಮುಂದೆ ಹೋಗಬೇಕಾಗತ್ತೆ. ನಾವು ಒಂದು 20 minutes 30 minutes ಮುಂಚೆನೇ ಅಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಟೈಮ್ ಇದೆ ಅಂತ ಹೇಳಿಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀವಿ. ಇನ್ನು ಇವಾಗ ಇಲ್ಲಿ ಅವರು ಟೀ ಕುಡಿತಾ ಇದ್ದಾರೆ. ನಮ್ಮ ಮಕ್ಕಳು ನೋಡಿ ಆಟ ಆಡ್ತಿದ್ದಾರೆ. ಇನ್ನೂ ಈ ಥರ ಟೈಮ್ ಇದ್ದಾಗ ಒಂದು ಸ್ವಲ್ಪ ಬೋರ್ ಅಂತಲೇ ಅನಿಸುತ್ತೆ. ಬಟ್ ಇವಾಗೆಲ್ಲ ಮೊಬೈಲ್ ಇದೆ ಅಲ್ವಾ, ಆರಾಮಾಗಿ ಮೊಬೈಲ್ ನೋಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇನ್ನು ಚಾರ್ಜಿಂಗ್ ಇಲ್ಲ ಅಂತಂದ್ರೂ ನಾವು ಚಾರ್ಜರ್ ವೈರ್ ಅಂತೂ ಕ್ಯಾರಿ ಮಾಡಲೇಬೇಕು. ಕ್ಯಾರಿ ಮಾಡಿದ್ರೆ ನಮಗೆ ಯಾವುದೇ ಥರ ತೊಂದರೆನೂ ಇರಲ್ಲ. ಆರಾಮಾಗಿ ನಾವು ಏರ್ಪೋರ್ಟಲ್ಲೆಲ್ಲ ಚಾರ್ಜ್ ಮಾಡ್ಕೋಬೋದು. ಆಮೇಲೆ ಲಾಂಜಲ್ಲಿ ತುಂಬಾ ಸ್ವೀಟ್ಸ್ ಇತ್ತು. ಇದೆಲ್ಲ ಏನೋ ಟೇಸ್ಟ್ ಮಾಡೋಕ್ಕೋಗಿಲ್ಲ, ಸುಮ್ಮನೆ ನೋಡಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮಕ್ಕಳಂತೂ ವಾಟರ್ನ ತೊಗೊತಾ ಇದ್ದಾರೆ. ಅವರೇ ಪ್ರೆಸ್ ಮಾಡಿ ನಾನು ಮಾಡಿಕೊಡ್ತೀನಿ ಅಂದ್ರೆ ನೋನು ನಾವೇ ಮಾಡ್ತೀವಿ ಅಂತ ಮಕ್ಕಳಿಗೆ ಅದೊಂಥರ ಎಕ್ಸೈಟ್ಮೆಂಟು. ಒಬ್ಬರು ನೋಡಿ ಒಬ್ಬರು ಅವರೇ ಮಾಡ್ಕೊತಿದ್ದಾರೆ. ಹೈಟ್ ಆಗಿದ್ದಾರಲ್ಲ ಅವ್ರಿಗೆ ಕೂಡ ಸಿಗ್ತಿದೆ. ಇನ್ನು ನಮ್ಮ ಟೈಮ್ ಬಂತು, 2:50 ಆಯಿತು. ಈಗ ಬೋರ್ಡಿಂಗ್ ಝೋನಿಂದ ಬಂದು ನಾವೀಗ ಫ್ಲೈಟ್ ಅಂತೂ ಹತ್ತಿದ್ದೀವಿ. ಇನ್ನು ಒಳಗಡೆ ಬಂದಾಗ ನಮಗೆ ಇನ್ನೊಂದು ಸತಿ ಬ್ಯಾಗ್ನ ಚೆಕ್ ಮಾಡ್ತಾರೆ. ಹ್ಯಾಂಡ್ ಬ್ಯಾಗ್ ಏನು ತಂದಿರ್ತೀವೋ ಅದನ್ನೆಲ್ಲ ಕೂಡ ಒಂದು ಸತಿ ಚೆಕ್ ಮಾಡ್ತಾರೆ. ಆಮೇಲೆ ಮತ್ತೆ ನಮ್ಮ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಎಲ್ಲ ಚೆಕ್ ಮಾಡಿ ಆಮೇಲೆ ನಾವು ಒಳಗಡೆ ಹೋಗಿ ನಮ್ಮ ಸೀಟ್ ನಂಬರ್ ಎಲ್ಲ ನೋಡಿಕೊಂಡು ಫ್ಲೈಟಲ್ಲಿ ಕೂರಬೇಕಾಗತ್ತೆ. ನಾವು 6 members ಅಲ್ವಾ, ಸೊ ನಮಗೆ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ರು. ಐ ಮೀನ್ ಆ ಕಡೆ 3 ಸೀಟು, ಈ ಕಡೆ 3 ಸೀಟ್ ಎಲ್ಲ ಇತ್ತು. ಆ ಥರ ಆ ಕಡೆ 3 ಜನ, ಈ ಕಡೆ 3 ಜನ ಕೊಟ್ಟಿದ್ರು. ನಾವು ಆ ಥರ ಶೇರ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಈಗ ಫ್ಲೈಟ್ ಅಂತೂ ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಫ್ಲೈಟು ನಿಧಾನಕ್ಕೆ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೋಗ್ತಾ ಹೋಗ್ತಾ ಫಾಸ್ಟಾಗಿ ಹೋಗುತ್ತೆ. ಆಮೇಲೆ ಫಾಸ್ಟಾಗಿ ಹೋಗಿ ಫ್ಲೈ ಆಗಿಬಿಡುತ್ತೆ ಫ್ರೆಂಡ್ಸ್. ಅಷ್ಟೇ, ಫ್ಲೈ ಆಗಬೇಕಾದ್ರೆ ಮಾತ್ರ ನಮಗೆ ಒಂಥರ ಥ್ರಿಲ್ ಅಂತ ಅನಿಸುತ್ತೆ. ಲೈಕ್ ನಾವೀಗ ಜಾಯಿಂಟ್ ವೀಲ್ ಅದೆಲ್ಲ ಫೀಲ್ ಆಗ್ತೀವಲ್ಲ ಜಾಯಿಂಟ್ ವೀಲ್ ಹತ್ತಿದಾಗ, ಸೊ ಆ ಥರ ಸ್ವಲ್ಪ ಫೀಲ್ ಆಗುತ್ತೆ. ಆಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಶೇಕ್ ಆಗುತ್ತೆ, ಆ ಥರ ಫೀಲ್ ಆಗುತ್ತೆ. ನೆಕ್ಸ್ಟ್ ಇನ್ನು ಮೇಲಕ್ಕೆ ಹೋಗಿದ ತಕ್ಷಣ ಇನ್ನು ನಾರ್ಮಲ್ ಈಗ ನಾವು ಬಸ್ ಜರ್ನಿ, AC ಬಸ್ಸೆಲ್ಲ ಜರ್ನಿ ಹೇಗಿರುತ್ತೆ ಸೊ ಅದೇ ಥರನೇ ಫೀಲ್ ಇರುತ್ತೆ. ಬಟ್ ನಾವು ಏನಂದರೆ ಕೆಳಗಡೆ ರೋಡಲ್ಲಿ ಹೋಗಲ್ಲ, ಮೇಲ್ಗಡೆ ಆಕಾಶದಲ್ಲಿ ಹೋಗ್ತಾ ಇರ್ತೀವಿ, ಅಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ. ಬಟ್ ನಮಗೆ ಕ್ಲೌಡ್ಸ್ ಎಲ್ಲ ಜಾಸ್ತಿ ಕಾಣುತ್ತೆ, ಭೂಮಿ ಅಂತೂ ಏನು ಕಾಣೋದೇ ಇಲ್ಲ. ಆ್ಯಂಡ್ ಡಿಪೆಂಡ್ಸ್ ಆನ್ ಫ್ಲೈಟು. ನಾವು ಹೋಗಿದ್ದ ಫ್ಲೈಟ್ ಬಂದು ಆಕಾಶ ಏರು, ಇದಂತೂ ತುಂಬಾ ಮೇಲೆ ಹೋಯಿತು. ನಮಗೆ ಯಾವುದೇ ಥರ ಭೂಮಿ ಅಂತೂ ಕಾಣಿಸ್ಲೇ ಇಲ್ಲ, ಬರೀ ಕ್ಲೌಡ್ಸೇ ಕಾಣಿಸ್ತಿತ್ತು. ತುಂಬಾ ಚೆನ್ನಾಗಿತ್ತು. ಬಟ್ ಏನಂದರೆ ಸೌಂಡ್ ಒಂಥರ ಗುಯ್ ಅಂತ ಸೌಂಡ್ ಬರ್ತಾನೆ ಇರುತ್ತೆ, ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ ಸೈಲೆಂಟಾಗಿ. ಈಗ ರೋಡ್ ಮೇಲೆ ಹೋಗ್ತಾ ಇದ್ದರೆ ನಮಗೆ ಹೇಗೆ ಹಾರ್ನ್ ಸೌಂಡು ಮತ್ತು ಈ ಥರ ಸೌಂಡ್ಸ್ ಬರುತ್ತೋ, ಮೇಲ್ಗಡೆ ಫ್ಲೈಟಲ್ಲಿ ಹೋಗಬೇಕಾದ್ರೆ ಆ ಥರ ಗುಯ್ ಅಂತ ಸೌಂಡ್ ಬರುತ್ತೆ ಅಷ್ಟೇ. ನಮ್ಮ ಗಮ್ಯ ಅಂತೂ ಇಲ್ಲಿ ನನಗೆ ವಿಂಡೋ ಸೀಟ್ ಬಿಟ್ಕೊಟ್ಟೇ ಇಲ್ಲ, ನಾನೇ ಕುತ್ಕೊತೀನಿ ಅಂತ. ಸರಿ ಬಿಡು ಅಂತ ಸುಮ್ಮನೆ ಅದೇ. ಅವಳಂತೂ ಒಂದು 1/2 hour ನೋಡಿ ಹಂಗೆ ಮಲ್ಕೊಂಡೇ ಬಿಟ್ಲು. ಇನ್ನು ನಾನು ಅಲ್ಲೇ ಹಂಗೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡೆ. ಆಚೆ ನೋಡಿ ಕ್ಲೌಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆಮೇಲೆ ಈ ಕ್ಲೌಡ್ಸ್ ಜಾಸ್ತಿ ಬರೋದಕ್ಕೆ ಕೂಡ ನಮಗೆ ಟೈಮ್ ಮೇಲೆ ಕೂಡ ಡಿಪೆಂಡ್ ಆಗುತ್ತಲ್ವ.
ಈಗ ಟೈಮ್ ಬಂದು 3:30 ಆಗಿದೆ ಫ್ರೆಂಡ್ಸ್. ತುಂಬಾ ಕ್ಲೌಡ್ಸ್ ಇತ್ತು, ನಮಗಂತೂ ಯಾವುದೇ ಥರ ಭೂಮಿ ಅಂತೂ ಕಾಣಿಸ್ಲೇ ಇಲ್ಲ. ಫ್ಲೈಟಲ್ಲಿ ಸೌಂಡ್ ಹೇಗಿರುತ್ತೆ ಅಂತ ಕೇಳಿ. ಈಗ ವಾರಣಾಸಿಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಗಮ್ಯ ಅಂತೂ ಎದ್ಬಿಟ್ಲು. ನೋಡಿ ಭೂಮಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೈಮ್ ಬಂದು 5:30 ಆಗಿದೆ ಫ್ರೆಂಡ್ಸ್. ಕರೆಕ್ಟ್ ನಮ್ಮದು 2 hours 35 minutes ಜರ್ನಿ ಬ್ಯಾಂಗ್ಳೂರ್ ಟು ವಾರಣಾಸಿ. ಫುಲ್ ಹ್ಯಾಪಿನಾ? ಫುಲ್ ಹ್ಯಾಪಿನಾ? ಸೇ ಎಸ್ ಆರ್ ನೋ? ಈಗ ವಾರಣಾಸಿಗೆ ಲ್ಯಾಂಡ್ ಆಗಿದ್ದಾಯಿತು. ಈಗ ಫ್ಲೈಟ್ನ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ತುಂಬಾ ದೂರ ಹೋಗಬೇಕು ಅಂತ ಏನೂ ಇಲ್ಲ. ನಮ್ಮ ಇಂಡಿಯಾದಲ್ಲೇ ನಿಯರ್ ಬೈ ಫ್ಲೈಟ್ ಏರ್ಪೋರ್ಟ್ ಎಲ್ಲೆಲ್ಲಿದೆಯೋ ಅದನ್ನು ನೋಡಿಕೊಂಡು ಕೂಡ ನಾವು ಹೋಗ್ಬೋದು. ಬಿಲೋ 3000 2000 ಒಳಗಡೆ ಕೂಡ ನಾವು ಹೋಗ್ಬೋದು. ಏನಂದರೆ 1 or 2 months ಮುಂಚೆನೇ ನಾವು ಬುಕ್ ಮಾಡಬೇಕಾಗತ್ತೆ. ನಾವು 2 months ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಬ್ಯಾಂಗ್ಳೂರ್ ಟು ವಾರಣಾಸಿ ಪರ್ ಪರ್ಸನ್ಗೆ 6000 rupees ಆಗಿದೆ ವಿತ್ GST. ಸೊ ನಮಗೆ ಇನ್ನೂ ಕಮ್ಮಿಯಲ್ಲಿ 5000 4000 ಕೂಡ ಸಿಗುತ್ತೆ. ಅದು ಆ ಟೈಮ್ ಮೇಲೆ ಡಿಪೆಂಡು. 2 months 3 months ಮುಂಚೆ ಮಾಡಿಕೊಟ್ರು ಕೂಡ ಕಮ್ಮಿನೇ ಸಿಗುತ್ತೆ. ಫೈನಲಿ ಇನ್ನು ಏರ್ಪೋರ್ಟ್ ಒಳಗಡೆ ಬಂದಾಗ ಆ ಥರ ಲಗೇಜ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ನಮ್ಮ ಲಗೇಜ್ ಬ್ಯಾಗ್ ಯಾವುದೋ ತಗೊಂಡು ನಾವೀಗ ಹೊರಗಡೆ ಅಂತೂ ಎಕ್ಸಿಟ್ ಆಗಿದ್ದಾಯಿತು. ಈಗ ಇಲ್ಲಂತೂ ಒಂದು ಟ್ಯಾಕ್ಸಿನ ಮಾತಾಡ್ಕೊಂಡ್ವಿ. ಇಲ್ಲಿ ಟ್ಯಾಕ್ಸಿ ಅಂತೂ ಬೇಜಾನ್ ಸಿಗುತ್ತೆ. ಆ್ಯಂಡ್ ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಕೂಡ ಅವೈಲಬಲ್ ಇದೆ ವಾರಣಾಸಿಯಲ್ಲಿ. ವಾರಣಾಸಿ ಏರ್ಪೋರ್ಟ್ಗೆ ನೇಮ್ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ತುಂಬಾ ಚೆನ್ನಾಗಿತ್ತು ಇದು ಕೂಡ. ಆಲ್ಮೋಸ್ಟ್ ಈ ಏರ್ಪೋರ್ಟ್ ಎಲ್ಲ ಕೂಡ ನೋಡಲಿಕ್ಕೆಲ್ಲ ಒಂದೇ ಥರನೇ ಇರುತ್ತೆ. ಈಗ ನಾವು ಆಚೆ ಹೋಗ್ಬಿಟ್ಟು ಒಂದು ಟ್ಯಾಕ್ಸಿನ ಮಾತಾಡ್ಕೊಂಡಿದ್ವಿ. ಇಲ್ಲಂತೂ ನೋಡಿ ಎಷ್ಟು ಟ್ಯಾಕ್ಸಿ ಇದಾವೆ ಅಂದರೆ ಅಷ್ಟೊಂದಿದೆ. ಈ ಟ್ಯಾಕ್ಸಿ ಅವರೆಲ್ಲ ಏರ್ಪೋರ್ಟ್ ಎಂಟ್ರೆನ್ಸಲ್ಲೇ ಬಂದು ಕೇಳ್ತಾ ಇರ್ತಾರೆ ಬನ್ನಿ ಬನ್ನಿ ಅಂತ ಹೇಳಿ. ಸೊ ನಾವು ಅವ್ರು ಎಷ್ಟಂದರೆ ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ. ಬಟ್ ನಾವು ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗತ್ತೆ. ಬಾರ್ಗೇನ್ ಮಾಡಿ ನಾವು ಬಂದರೆ ಒಳ್ಳೆಯದು. ಇಲ್ಲ ಅಂತಂದರೆ ಊಬರ್ ಆ್ಯಂಡ್ ಓಲಾ, ರ್ಯಾಪಿಡೋ ಎಲ್ಲ ಕೂಡ ಅವೈಲಬಲ್ ಇದೆ. ಯಾವ್ದು ಬೇಕಾದರೂ ಹೋಗ್ಬೋದು. ನಾವು ಟ್ಯಾಕ್ಸಿನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಡೈರೆಕ್ಟ್ ರೂಮ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರು ಇದ್ದರು. ಅವರು ನಮಗೆ ರೂಮ್ ತಗೊಟ್ಟಿದ್ದಾರೆ. ಸೊ ಈ ರೂಮ್ ಡೀಟೇಲ್ಸ್ ಎಲ್ಲ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ರೂಮು. ನಾವು 2 ರೂಮ್ ತೊಗೊಂಡ್ವಿ. ನಮ್ಮ ಅತ್ತೆ ಮಾವಿಗೆ ಒಂದು, ನಾವು ನಮ್ಮ ಫ್ಯಾಮ್ಲಿಗೆ ಒಂದು. ಇನ್ನು ರೂಮ್ಗೆ ರೀಚ್ ಆಗೋ ಅಷ್ಟರಲ್ಲಿ 6:37 ಆಗೇ ಹೋಯಿತು. ಇನ್ನು ತುಂಬ ಪೇಷನ್ಸ್ ಕೂಡ ಇರಲಿಲ್ಲ ಇಲ್ಲಿ ಆಚೆ ಹೋಗಲಿಕ್ಕೆ. ಹಾಗಾಗಿ ಇಲ್ಲಿ ಔಟ್ಸೈಡೇ ಸ್ವಲ್ಪ ವಾಕ್ನ ಮಾಡಿ ಊಟ ಮಾಡಿ ನಾವು ಸ್ವಲ್ಪ ಚಪಾತಿ ಚಟ್ನಿ ಪುಡಿ ಎಲ್ಲ ಮನೆಯಿಂದ ತಂದ್ಕೊಂಡಿದ್ವಿ. ಅದನ್ನೇ ಒಂದೊಂದು ಚಪಾತಿನೆಲ್ಲ ತಿಂದ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಇವತ್ತು ವ್ಲಾಗಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಮೆಸೇಜ್ ಮಾಡಿ, ನಾನಂತೂ ರಿಪ್ಲೈ ಮಾಡೇ ಮಾಡ್ತೀನಿ. ಓಕೆ, ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.